ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಪ್ರದೀಪ್ ಈಶ್ವರ್ ಅವರು ವೇದಿಕೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ದೊಡ್ಡ ಮಟ್ಟದ ಗಲಾಟೆಗೂ ಕೂಡ ಮುಂದಾಗಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತವೂ ಕೂಡ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಚಪ್ಪಲಿ ತೂರಾಟ, ನಿಂದನೆ, ಕರ್ತವ್ಯಕ್ಕೆ ಅಡ್ಡಿ ಆರೋಪದಡಿಯಲ್ಲಿ ಕೇಸ್ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. 100 ರಿಂದ 150 ಮಂದಿ ಗಲಾಟೆ ಪ್ರಚೋದನೆಯನ್ನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಸಿಕ್ಕಂತಹ ವಿಡಿಯೋವನ್ನು ಆಧರಿಸಿ ಇನ್ನಷ್ಟು ಜನರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಮತ್ತಷ್ಟು ಜನರನ್ನು ಅರೆಸ್ಟ್ ಮಾಡೋದಕ್ಕೂ ಕೂಡ ಪೊಲೀಸರು ನಿರ್ಧರಿಸಿದ್ದಾರೆ ಅನ್ನೋದನ್ನು ಸ್ವತಃ ಎಸ್ಪಿಯೇ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ದೃಶ್ಯಗಳನ್ನು ಆಧರಿಸಿ ಈಗ ಚಿಕ್ಕಬಳ್ಳಾಪುರ ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಮುಂದಾಗಿದ್ದಾರೆ. ನಿನ್ನೆ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಇತ್ತು. ಅಲ್ಲಿ ಪ್ರದೀಪ್ ಈಶ್ವರ್ ಅವರು ಭಾಗಿಯಾದಂತಹ ಸಂದರ್ಭದಲ್ಲಿ ಹೈಡ್ರಾಮಾ ಆಗಿತ್ತು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಚಿಕ್ಕಬಳ್ಳಾಪುರ ಟೌನಲ್ಲಿ ನಿನ್ನೆ ಕೆಂಪೇಗೌಡ ಜಯಂತಿದು ಪ್ರೋಗ್ರಾಮ್ ನಡ್ತಾ ಇತ್ತು. ಆ ಪ್ರೋಗ್ರಾಮ್ ಒಂದು ಮೆರವಣಿಗೆ ಮಾಡಿಕೊಂಡು ಆಮೇಲೆ ಕನ್ನಡ ಭವನಲ್ಲಿ ಸ್ಟೇಜ್ ಫಂಕ್ಷನ್ ಇದ್ದರು. ಕನ್ನಡ ಭವನ ಹತ್ರ ಯಾವಾಗ ಸ್ಟೇಜ್ ಫಂಕ್ಷನ್ ಮೆರವಣಿಗೆ ಸಮಾಪ್ತವಾಗಿ ಇದು ಸ್ಟೇಜ್ ಫಂಕ್ಷನ್ ಸ್ಟಾರ್ಟ್ ಆಗಿದೆ, ಆ ಟೈಮ್ಗೆ ಸುಮಾರು ಜನ ಕ್ರೌಡ್ ಒಂದು ಸೇರಿಸಿದ್ರು. ಅವರು ಸ್ಲೋಗನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಲೋಕಲ್ MLA ವಿಚಾರ ಬಗ್ಗೆ. ಆಮೇಲೆ MLA ಅವರು ಯಾವಾಗ ಬಂದು ಪಕ್ಕದಲ್ಲಿ ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂ ಇತ್ತು ಬೊಕ್ಲೆಗ ಚೌಲ್ಟ್ರಿ ಹತ್ರ, ಅಲ್ಲಿ ಮಾಲ್ಯಾರ್ಪಣೆ ಮಾಡಿಕೊಂಡು ಆಮೇಲೆ ಅವರು ಸ್ಟೇಜ್ ಫಂಕ್ಷನ್ಸ್ಗೆ ಬಂದಿದ್ದರು. ಆ ಟೈಮ್ಗೆ ಹೋಲ್ಗಡೆ ಯಾವುದೂ ಸಮಸ್ಯೆ ಇರಲಿಲ್ಲ, ಆಡಿಟೋರಿಯಂ ಹೋಲ್ಗಡೆ. ಬಟ್ ಹೊರಗಡೆ ಅರೌಂಡ್ 50 to 70 ಜನ ಸೇರಿಸಿ ಸ್ಲೋಗನರಿಂಗ್ ಮಾಡ್ತಾಯಿದ್ರು ಅವ್ರಿಗೆ ಅಪೋಸ್ ಮಾಡೋಕ್ಕೆ. ಆಮೇಲೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಟೈಮ್ಗೆ ಪೊಲೀಸ್ ಬಂದೋಬಸ್ತ್ ಮಾಡಿ ಮೆರವಣಿಗೆ ಶಾಂತಿಯುತವಾಗಿ ಕರ್ಕೊಂಡ್ಬಂದು ಅಲ್ಲಿ ಕೂಡ ಬ್ಯಾರಿಗೇಡ್ ಹಾಕಿದ್ದೀವಿ. ಮತ್ತು ಈ ಕನ್ನಡ ಭವನದು ಮೇನ್ ಗೇಟ್ಗೆ ಕೂಡ ನಾವು ಕ್ಲೋಸ್ ಮಾಡಿದ್ದೀವಿ. ಆಮೇಲೆ ನಾವು ಅವ್ರ ಜೊತೆ ತುಂಬ ಸ್ಟ್ರಿಕ್ಟಾಗಿ ಡೀಲ್ ಮಾಡಿ ಅವರಿಗೆ ಬಾಂಡ್ ಕೂಡ ಮಾಡಿದ್ದೀವಿ. ಆಮೇಲೆ ಇವರು ಎಲ್ಲರೂ ಗೇಟ್ಗೆ ನುಗ್ಗಿ ಹಾಕಿ ಅದನ್ನು ಒಳಗಡೆ ಹೋಗೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಗೇಟ್ ಓಪನ್ ಆಗಿ ಆಮೇಲೆ ಒಳಗಡೆ ಎಂಟರ್ ಮಾಡಿದ್ದಾರೆ ಆಡಿಟೋರಿಯಮಲ್ಲಿ. ಆ ಟೈಮ್ಗೆ ಸ್ಟೇಜ್ ಫಂಕ್ಷನ್ ನಡ್ತಾ ಇತ್ತು. ಆಮೇಲೆ ಒಳಗಡೆ ಕೂಡ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ರಾಜಕೀಯ ಏನೇ ಇರಬಹುದು, ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಏನೇ ಇರಬಹುದು, ಬಟ್ ಈ ರೀತಿ ಕಲ್ತೂರಾಟ ಮಾಡೋದು, ಮೊಟ್ಟೆ ಎಸೆಯೋದು, ಚಪ್ಪಲಿ ಎಸೆಯೋದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ತಪ್ಪು. ಅದನ್ನು ಯಾರೂ ಕೂಡ ಒಪ್ಪಬಾರ್ದು.